ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆ ಮೊದಲೇ ಪ್ರಮೋ ಬಿಟ್ಟಿದ್ದಾರೆ. ಸೊ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾ ಬನ್ನಿ ಇವಾಗ ಮೊದಲೇ ಪ್ರಮೋದಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ಗೈಸ್, ಮೊದಲನೇದಾಗಿ ಇವಾಗ ಸುಧೀರ್ ಅವರು ಮೊದಲನೇ ಫೈನಲಿಸ್ಟ್ ಆಗಿ ಕಾಣಿಸ್ಕೊಳ್ತಾ ಇರೋದು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಇವಾಗ ಸುಧೀರ್ ಅವರು ಕಾಕ್ರೋಚ್ ಸುಧೀರ್ ಅಲ್ಲ ಗುರು ಅಸುರಾಧಿಪತಿಯಾಗಿ ಸೊ ಒಂದು ಬಿಗ್ ಬಾಸ್ ಅವರು ಅವ್ರಿಗೆ ಒಂದು ಪಟ್ಟ ಕೊಟ್ಟಿದ್ದಾರೆ. ಸೊ ಇವಾಗ ಅದನ್ನ ಅಲಂಕಾರ ಮಾಡ್ತಾ ಇದ್ದಾರೆ, ನೀಟಾಗಿ ರೆಡಿ ಆಗಿ ಫುಲ್ ಎಲ್ಲ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಫುಲ್ ರಾಯಲ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಕ್ಚುಲಿ ಬಿಗ್ ಬಾಸ್ ಅವರು ಅಸುರಾಧಿಪತಿ ಅಂತ ಯಾವಾಗ ಅನೌನ್ಸ್ ಮಾಡ್ತಾರೋ ಅಸುರಾಧಿಪತಿಗೆ ಒಂದು ಪವರ್ನ ಕೊಡ್ತಾರೆ. ಸೊ ನೀವು ಬಿಗ್ ಬಾಸ್ ಅಲ್ಲಿರೋ ಮನೆ ಒಳಗಡೆ ಕಂಟೆಸ್ಟೆಂಟ್ಗಳನ್ನ ಎಲ್ಲಾನು ನೀವು ಕಂಟ್ರೋಲ್ ಮಾಡ್ಬೋದು ಅರಮನೆ ಒಳಗಡೆ ಅಂತ. ಸೊ ಇವಾಗ ಏನಪ್ಪಾ ಅಂತಂದ್ರೆ ಅಸುರಾಧಿಪತಿ ಮುಂದೆ ಯಾರು ಕೂಡ ಮಾತಾಡಂಗಿಲ್ಲ, ಒಂದಷ್ಟು ರೂಲ್ಸ್ ನ ಸೆಟ್ ಮಾಡ್ತಾ ಇರ್ತಾರೆ ನಮ್ಮ ಸುಧೀರ್ ಅವರು. ಇದ್ರಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ ಜಾನ್ವಿ ಅವರು ನಾನು ರಾಣಿ ಅಂತ ಹೇಳಕ್ ಹೋಗ್ತಾರೆ. ರಾಣಿ ಅವ್ರನ್ನ ತಗೊಂಡೋಗಿ ನೀರಿಗೆ ಸಿರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಬಂದ್ಬಿಟ್ಟು ನೀವು ಬಾತ್ರೂಮ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ರೆಸ್ಪೆಕ್ಟ್ ಕೊಡ್ಬೇಕು, ನಾನು ಬಂದ ತಕ್ಷಣ ನಿಂತ್ಕೊಳ್ಬೇಕು ಅಂತ ಹೇಳ್ತಾರೆ. ಗೆಲ್ಲಿ ನಟ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಬಾತ್ರೂಮ್ ಅಲ್ಲಿ ಕುತ್ಕೊಂಡಿದ್ರೆ ಹೆಂಗ್ ಸರ್ ಎದೊಳೋದು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಅವ್ರನ್ನೂ ಕರ್ಕೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಹಾಕ್ತಾರೆ. ಜೊತೆ ಕಾವ್ಯ ಅವ್ರಿಗೂ ಪನಿಷ್ಮೆಂಟ್ ಸಿಗುತ್ತೆ. ಸೊ ಒಟ್ಟಾಗಿ ಎಲ್ಲರೂ ಕೂಡ ಕಿರಿಕಿ ಒಂದ್ ಸ್ವಲ್ಪ ಲೈಟ್ ಆಗಿ ಏನಾರ ಹಿಂದೆ ತಿರ್ಕೊಂಡು ಮಾತಾಡಿದ್ರೆ ಸಾಕು. ಪನಿಷ್ಮೆಂಟ್ ಏನಪ್ಪಾ ಅಂದ್ರೆ ನೀರಲ್ಲಿ ಎಸೆಯೋದು, ಇಲ್ಲಾಂದ್ರೆ ಬಸ್ಕಿ ಓಡಿಸೋದು, ಎಲ್ಲ ಪನಿಷ್ಮೆಂಟ್ ಗಳು ನಡೀತಾ ಇರುತ್ತೆ. ಸೊ ಒಟ್ನಲ್ಲಿ ನಮ್ಮ ದರ್ಬಾರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಮ್ಮ ಸುಧೀರ್ ಅವ್ರದ್ದು. ಈ ಒಂದು ಜೊತೆಗೆ ಲಾಸ್ಟ್ ಅಲ್ಲಿ ಒಂದಷ್ಟು ಮಾತುಗಳು ಬರುತ್ತೆ. ಏನಪ್ಪಾ ಅಂದ್ರೆ ಜಾನ್ವಿ ಅವರು ಮತ್ತೆ ಅಶ್ವಿನಿ ಮೇಡಮ್ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ರಾಕ್ಷಸರನ್ನ ಸಂಹಾರ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದಾರೆ. ಅವ್ರಿಗೂ ಕೂಡ ಇಲ್ಲಿ ಅಸುರಾಧಿಪತಿ ಅವರು ಶಿಕ್ಷೆ ಕೊಡ್ತಾರೆ. ಏನ್ ಶಿಕ್ಷೆ ಅಂತಂದ್ರೆ ಊಟ ಹಾಕ್ಬಿಡಿ ಅಂತ ಹೇಳ್ತಾರೆ. ಇಲ್ಲಿ ನೆನ್ನೆ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಆರ್.ಜೆ. ಅಮಿತ್ ಅವರು ಮತ್ತೆ ಕರಿಬಸಪ್ಪ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಗೈಸ್, ನಿಮ್ಗೆ ಅನ್ಸುತ್ತೆ ಆರ್.ಜೆ. ಅಮಿತ್ ಅವರು ಕರಿಬಸಪ್ಪ ಅವರು ಇದ್ದಿದ್ರೆ ಇನ್ನ ಎಷ್ಟು ಚೆನ್ನಾಗಿ ನಂಗೆ ಆಕ್ಚುಲಿ ಆರ್.ಜೆ. ಅಮಿತ್ ಅವ್ರಿಗಿಂತ ಮೇ ಬಿ ಕರಿಬಸಪ್ಪ ಅವ್ರು ಇರ್ಬೇಕಾಗಿತ್ತು ಅಂತ ಅನಿಸ್ತು. ಏನು ಸುದೀಪ್ ಸರ್ ಅಂತೂ ಅವ್ರನ್ನ ಲೈಕ್ ಬಾಯಿನೇ ಮುಚ್ಬಿಟ್ರು ಗುರು, ನಿಲ್ಸಪ್ಪ ಮಾತಾಡಕ್ಕೆ ನೋಡಕ್ ಆಗಲ್ಲ ಅಂತ. ಎಸ್, ಒಟ್ಟಾಗಿ ಮಜಾ ಇತ್ತು ಗುರು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಎಲ್ಲ ಒಂದ್ ಕಡೆ ಬೇಜಾರಾಗಿದೆ ಅಂತಂದ್ರೆ ರಕ್ಷಿತಾ ಅವ್ರು ವಾಪಸ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಸೊ ಎರಡನೇದೇನಪ್ಪ ಅಂದ್ರೆ ಕರಿಬಸಪ್ಪ ಅವ್ರು ಎಲಿಮಿನೇಟ್ ಆಗಿದ್ದು ಎಲ್ಲ ಒಂದ್ ಕಡೆ ಸ್ವಲ್ಪ ಬೇಜಾರಾಗಿತ್ತು. ಇವಾಗ ಫುಲ್ ಸ್ಟ್ರಾಂಗ್ ಗರ್ಲ್ ಆಗಿದ್ದಾರೆ, ಫುಲ್ ಸಾಕಾದಾಗ ಟಾಂಗ್ ಕೊಟ್ಟಿದ್ದಾರೆ. ಆಕ್ಚುಲಿ ಇದನ್ನ ವಿಡಿಯೋಸ್ಗಳು ಮಾಡಬೇಕಾಗಿತ್ತು, ಸ್ವಲ್ಪ ಬಿಸಿ ಇದ್ದಿದ್ದ ಕಾರಣಕ್ಕೋಸ್ಕರ. ಸೊ 3 days ಇಂದ ನಾವು ಕೂಡ ವಿಡಿಯೋ ಮಾಡೋಕ್ಕಾಗಿಲ್ಲ, ಸೊ ಕ್ಷಮಿಸಿ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀವಿ ಏನೇ ವಿಡಿಯೋಸ್ಗಳು ಬಂದರೂ ಕೂಡ. ಸೊ ಒಟ್ಟಿನಲ್ಲಿ ಈ ಒಂದಷ್ಟು ಹೋದ ವಾರ ನಿಮಗೆ ನಿನ್ನೆ ಕಂಪ್ಯಾರಿಟಿವ್ಲಿ ಮಾಡ್ಕೊಂಡಾಗ ಯಾರು ಮನೇಲಿ ಇರಬೇಕಾಗಿತ್ತು, ಯಾರಿಗೆ ಅರ್ಹತೆ ಇಲ್ಲ ಮನೆಯಿಂದ ಆಚೆ ಹೋಗಬೇಕು, ಸೊ ಎಲ್ಲ ಒಂದು ಕಡೆ ತಪ್ಪಾಯ್ತಾ ಕರಿಬಸಪ್ಪ ಅವ್ರನ್ನ ಕಳಿಸಿದ್ದು, ಜೋಡಿಯಾಗಿ ಕಳಿಸ್ತಾ ಇದ್ರಲ್ಲ. ಸೊ ಎಲ್ಲ ಒಂದ್ ಕಡೆ ಇದು ಒಂದು ಸ್ವಲ್ಪ ನನಗೆಲ್ಲ ಮೈನಸ್ ಪಾಯಿಂಟ್ ಆಗು ಕೂಡ. ಆಕ್ಚುಲಿ ಫಸ್ಟ್ ವೀಕ್ ಎಲಿಮಿನೇಷನ್ ಇರ್ತಿರ್ಲಿಲ್ಲ. ಸೊ ಈ ಒಂದು ಸೀಸನ್ ಅಲ್ಲಿ ಫಸ್ಟ್ ವಾರನೇ ಎಲಿಮಿನೇಟ್ ಮಾಡಿದ್ದಾರೆ. ಫಸ್ಟ್ ಶಾಕ್ ನಮ್ಗೆ ಕೊಟ್ಟಿದ್ದು ರಕ್ಷಿತಾ ಅವರು ಕಳಿಸಿದ್ದು ಅಂಡ್ ಕಮ್ ಬ್ಯಾಕ್ ಮಾಡಿದ್ದು ಶನಿವಾರ. ಅಂಡ್ ಅಗೇನ್ ಇವಾಗ ಇಬ್ರು ಜೋಡಿ ಎಲಿಮಿನೇಷನ್ ಮಾಡ್ತಾ ಇರೋದು. ಅಂಡ್ ಇನ್ನೇನು ಥರ್ಡ್ ವೀಕ್ ಅಲ್ಲಿ ಸೊ ಫೈನಲ್ ಇದೆ ಅಂತ ಹೇಳ್ತಾ ಇದಾರೆ. ಸೊ ಅದರಲ್ಲಿ ಗುಂಪಾಗಿ ಎಲಿಮಿನೇಟ್ ಮಾಡಬಹುದು ಅಂತ ಹೇಳ್ತಾ ಇದಾರೆ. ಅರ್ಥ ಆಗ್ತಲ್ಲ ಮತ್ತೆ ಏನೊಂದು ಟ್ಯಾಗ್ ಲೈನ್ ಇಟ್ಕೊಂಡ್ಬಂದಿರೋ, ಸೊ ಅದಕ್ಕೆ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಎಸ್, ಒಟ್ನಲ್ಲಿ ಗೈಸ್ ನೋಡಿದ್ರಲ್ಲ ಕರಿಬಸಪ್ಪ ಅವರು ಎಲಿಮಿನೇಟ್ ಆಗಿದ್ದು ಅಂಡ್ ಆರ್.ಜೆ. ಪವರ್ ಅವರು ಕೂಡ ಎಲಿಮಿನೇಟ್ ಆಗಿರೋದು. ಇವಾಗ ಏನಪ್ಪ ಇನ್ನೊಂದಂತಂದ್ರೆ ಸೊ ಮೇ ಬಿ ನೆಕ್ಸ್ಟ್ ವೀಕಲ್ಲೂ ಕೂಡ ಡಬಲ್ ಎಲಿಮಿನೇಷನ್ ಆಗ್ತಾ ಹೋಗ್ತಾ ಇದ್ರೆ ಹೆಂಗಾಗತ್ತೆ. ಮೇ ಬಿ ವೈಲ್ಡ್ ಕಾರ್ಡ್ ಎಂಟ್ರಿನ ಕಳಿಸ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರು ಮೇ ಬಿ ಈ ಸತಿ ಜಾಸ್ತಿ ಜನ ಬಂದರೂ ಬರ್ಬೋದು. ಆ್ಯಂಡ್ ಇನ್ನೊಂದು ಎಲ್ಲ ಒಂದು ಕಡೆ ನನಗೆ ಅನ್ಸಿದೆ ಅಂತಂದರೆ ಸಿಂಗಲ್ ಆಗಿ ಲೈಕ್ ಎಲಿಮಿನೇಟ್ ಮಾಡಬೇಕಾಗಿತ್ತೇನೋ. ಯಾಕಂದರೆ ಕೆಲವೊಂದು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಹೌದು, ನನ್ನ ಪ್ರಕಾರ ಎಲ್ಲ ಒಂದು ಕಡೆ ಒಂದಷ್ಟು ಜನ ಅಷ್ಟು ಸತಿ ಕಾಣಿಸ್ಕೊಂಡ್ರು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಒಂದ್ಸತಿ ರಾಜ್ಕುಮಾರ್ ಅವ್ರ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಇಲ್ಲಿ ಕೆಲವೊಂದ್ಸತಿ ಬಾಡಿ ಬಿಲ್ಡಿಂಗ್ ಬಗ್ಗೆ ಮೋಟಿವೇಶನ್ ಕೊಡೋದಾಗಿರ್ಬೋದು. ಆಮೇಲೆ ಟಾಸ್ಕಲ್ಲೂ ಅಷ್ಟೇ. ಆ್ಯಕ್ಚುಲಿ ಟಾಸ್ಕಲ್ಲಿ ಎಷ್ಟು ಮಾಸ್ಟರ್ ಮೈಂಡ್ ಇದ್ರು ಅಂತಂದರೆ ನಿಮ್ಗೆ ಗೊತ್ತಿರೋ ಒಂದು ಟಾಸ್ಕ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಅದು ವೆಯ್ಟ್ ಮೇಲೆ ಡಿಪೆಂಡ್ ಅಪಾನ್ ಅಲ್ಲ, ಗ್ರಿಪ್ ಮೇಲೆ ಡಿಪೆಂಡು. ನಾನು ಈ ಥರ ಚಿಕ್ಕ ವಯಸ್ಸಿನಿಂದ ಆಡ್ಕೊಂಡು ಬೆಳೆದಿದ್ದೀನಿ ಅಂತ. ಅದಕ್ಕೆ ಅಭಿಷೇಕ್ ಅವ್ರು ತುಂಬ ಕೋಪ ಆಗ್ಬಿಡ್ತಾರೆ. ಸುಮ್ಮನೆ ರೀ ಆಯಿತು ಎಲ್ಲ ಡಿಸಿಷನ್ ತೊಗೊಂಡ್ಮೇಲೆ ಅಂತ ಅವ್ರು ಹೇಳಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ ನಾನು ಆಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆ ಅದು ಕೂಡ ಅವರು ಬೇರೆ ಕರಿಬಸಪ್ಪ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ತುಂಬ ಅಗ್ರೆಸಿವ್ ರೆಸ್ಪಾನ್ಸ್ ಮಾಡಿರೋರು. ಯಾಕಂತಂದರೆ ನಾನು ಹೇಳಿದ ಮಾತೆ ನೀನು ಕೇಳಿಲ್ಲ, ನಾನು ಇವಾಗ ಗೇಮ್ ಸೋಲ್ತು ಅಂತ ಹೇಳ್ಬೋದಾಗಿದೆ. ಬಟ್ ಕರಿಬಸಪ್ಪ ಸರ್ ಅವರು ಒಂದು ಕೂಡ ಮಾತಾಡಲಿಲ್ಲ. ಎಲ್ಲ ಒಂದು ಕಡೆ ಒಂದಷ್ಟು ಒಳ್ಳೆತನಕ್ಕೂ ಸ್ವಲ್ಪ ಬೆಲೆ ಇಲ್ವೇನೋ ಅಂತ ಅನ್ಸುತ್ತೆ ಕೂಡ ಬಿಗ್ ಬಾಸ್ ಮನೆ ಒಳಗಡೆ. ಒಟ್ಟಾರೆ ನಿಮ್ಗೇನು ಅನ್ನಿಸ್ತು ಕರಿಬಸಪ್ಪ ಅವರು ಮತ್ತೆ ಆರ್.ಜೆ. ಪವರ್ ಅವರು ಎಲಿಮಿನೇಟ್ ಆಗಿದ್ರ ಬಗ್ಗೆ ಕಮೆಂಟ್ ಮಾಡಿದ್ದೀವಿ. ಆ್ಯಂಡ್ ಇವತ್ತಿನ ಪ್ರೋಮೋದಲ್ಲಿ ನಿಮ್ಗೆ ಅನ್ನಿಸ್ತು ಫಸ್ಟ್ ಪ್ರೋಮೋದಲ್ಲಿ? ಸೊ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.